ಏನು ಅವನಿಗೆ ಒಂದು ಸಿನಿಮಾನೇ ಇನ್ನೂ ಮಾಡಿಲ್ಲ, ಎಷ್ಟು ದುರಂಕಾರ ಅಂತಂದ್ರು. ಕೇರೇ ಮಾಡಿಲ್ಲ. ರಾಜ್ಕುಮಾರ್ ಬದುಕಿ ಬಾಳಿ ಒಂದು ಚರಿತ್ರಾರ್ಹವಾದಂಥ ಮಾದರಿಯನ್ನ ಬಿಟ್ಟು ಹೋದ ನೆಲದಲ್ಲಿ ಹುಟ್ಟಿ ನಾನು ಬಂದಿದ್ದೇನೆ ಅನ್ನುವ ಪ್ರಜ್ಞೆಯಲ್ಲಿ ಇವತ್ತು ಯಾರಾದರೂ ಸಿನಿಮಾವನ್ನ ಉಸಿರಾಡ್ತಾ ಇದ್ರೆ ಅದರ ಪ್ರಥಮ ವ್ಯಕ್ತಿ ಯಶ್ ಅಂತ ಅಭಿಮಾನದಿಂದ ಹೇಳ್ಬೇಕು ನಾವು. ಯಶ್ ಇಡಿಯದಾದ ಚಹರೆಯೇ ಅವರ ಗಡ್ಡದಲ್ಲಿದೆ. ಯಶ್ನ ಯಶಸ್ಸು ಗಡ್ಡದಲ್ಲಿದೆ. ನಾನು ಇದನ್ನ ಗೆದ್ದೇ ಗೆಲ್ತೇನೆ, ಆ ವಿಶ್ವಾಸವೇ ಯಶ್, ಆ ಭರವಸೆಯೇ ಯಶ್, ಆ ಹಠ, ಛಲ, ಹೋರಾಟ. ಇವತ್ತು ಯಶ್ ಗೆದ್ದು ನಿಂತಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಇವತ್ತು ಇಡೀ ವಿಶ್ವವೇ ಅವ್ರ ಕಡೆ ನೋಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಮಾತಾಡಿ ಅವರನ್ನ ಹೊಗಳಿ ನನಗೆ ಏನೂ ಆಗಬೇಕಾಗಿಲ್ಲ ಅಂತ. ಹಣ, ಯಶಸ್ಸು, ಅಬ್ಬರ, ಪ್ರತಿಭೆ, ಅಭಿಮಾನಿಗಳು ಎಲ್ಲವೂ ಬಂದದ್ದನ್ನ ಅದನ್ನ ಧಾರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇನೆ ಇವತ್ತು ಜೈಲಲ್ಲಿ ಹೋಗಿ ಕೂತಂತ ನಟರನ್ನ ನಾವು ನೋಡ್ತಾ ಇದ್ದೇವೆ. ಕನ್ನಡದ ದೌರ್ಭಾಗ್ಯ ಅದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಟಾಕ್ಸಿಕ್ ಸಿನಿಮಾ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. 26ಕ್ಕೆ ಪ್ರಪಂಚದಾದ್ಯಂತ ಬಿಡುಗಡೆ. 12,000 ಸ್ಕ್ರೀನ್ಗಳು, 250 ರೂಪಾಯಿಯಿಂದ 2,500ರವರೆಗೆ ಟಿಕೆಟಿನ ಬೆಲೆ. ಪ್ರತಿ ಗಂಟೆಗೆ 25,000 ಟಿಕೆಟ್ ಸೇಲ್ ಆಗ್ತಾ ಇದೆ. ಇವೆಲ್ಲವನ್ನ, ಈ ಅಂಕಿಅಂಶಗಳನ್ನು ಇಟ್ಕೊಂಡು ನೋಡಿದಾಗ ಭಾರತೀಯ ಚಿತ್ರರಂಗದ ಮೇರು ಭಾಷೆಗಳಲ್ಲಿ ಇವತ್ತು ಸದ್ದನ್ನ ಮಾಡ್ತಾ ಇರುವಂಥ, ದಾಂಗುಡಿಯನ್ನ ಇಡ್ತಾ ಇರುವಂಥ ಈ ಸಿನಿಮಾದ ಇಂಗ್ಲಿಷ್ ಅವತರಣಿಕೆಯನ್ನ ಲಯನ್ ಗೇಟ್ಸ್ ಅನ್ನುವಂಥ ಪ್ರತಿಷ್ಠಿತ ಕಂಪನಿ ಬಿಡುಗಡೆ ಮಾಡ್ತಾ ಇದೆ. ಟಾಕ್ಸಿಕ್ ಕನ್ನಡದ ಮೊದಲ ಗ್ಲೋಬಲ್ ಸಿನಿಮಾ. Hello, Daddy. 2007 ಎಲ್ಲಿ, 2026 ಎಲ್ಲಿ? ಒಬ್ಬ ವ್ಯಕ್ತಿಯ ಒಂದು ಶಕ್ತಿ ಪ್ರದರ್ಶನ ಅನ್ನೋಣವೇ. ಒಬ್ಬ ಸಾತ್ವಿಕ ವ್ಯಕ್ತಿ ತನ್ನ ಇಡಿಯದಾದಂಥ ಕನಸಿನ ಒಂದು ವಿಸ್ತಾರದ ಕಲ್ಪನೆ ಆಕಾಶ ಏರಿದರೆ ಅದು ಹಿಮಾಲಯ. ಕನ್ನಡದ ಸಿನಿಮಾದಿಂದ, ಧಾರಾವಾಹಿಗಳಿಂದ ನಾನು ಬಂದಿರಬಹುದು, ಆದರೆ ನನ್ನ ಇಡೀ ಗಾವುದ ಗುರಿ, ನಾನಿಟ್ಟ ದೃಷ್ಟಿ ಅದು ಕನ್ನಡದಿಂದ ಆರಂಭವಾಗಿ ಭಾರತೀಯ ಚಿತ್ರರಂಗದ ಗಡಿಯನ್ನ ದಾಟಿ ಸೀಮೋಲ್ಲಂಘನ ಮಾಡಿದರೆ ಹೇಗಿರಬೇಕು ಅಂತಂದ್ರೆ ಅದು ಹಾಲಿವುಡ್ನಲ್ಲಿ ಕೂಡ ಯಶ್ನ ಇಡೀಯದಾದಂಥ ಒಂದು ಶಕ್ತಿ, ಪ್ರತಿಭೆ, ಅದರ ಪ್ರದರ್ಶನ ಅಲ್ಲಿ ವಿಜೃಂಭಣೆಯಿಂದ ಆಗಬೇಕು. ಆಗ್ತಾ ಇದೆ. 2017 ಅಂತ ನೀವು ಲೆಕ್ಕ ಇಟ್ರೆ ಸುಮಾರು 2 ದಶಕದ ನಡಿಗೆ. 2 ದಶಕದ ನಡಿಗೆಯಲ್ಲಿ ಯಶ್ ಏರಿದಂತ ಎತ್ತರ ಇವತ್ತು ನಿಮ್ಮ ಸಂಭಾವನೆ 50 ಕೋಟಿಯಂತೆ ಅಂತ ರಜತ್ ಶರ್ಮಾ, ಆಪ್ಕಿ ಅದಾಲತ್, ಇಂಡಿಯಾ ಟಿವಿ, ಕನ್ನಡದ ಮೊದಲ ನಾಯಕನ ಪ್ರವೇಶ, ಧೀಮಂತ ಮಾತುಕತೆ, ಆ ಎದೆಯೊಡ್ಡಿ ಅಭಿಮಾನದಿಂದ, ಸ್ವಾಭಿಮಾನದಿಂದ ನನ್ನ ಬದುಕು ನನ್ನದು, ನನ್ನ ದಾರಿ ನನ್ನದು, ನನ್ನ ಆಯ್ಕೆ ನನ್ನದು. 14 ಮಿಲಿಯನ್ ಇನ್ಸ್ಟಾದಲ್ಲಿ ಅವರ ಫಾಲೋವರ್ಸ್ ಇದ್ದಾರೆ. ಯಶ್ ಎಂಥ ವ್ಯಕ್ತಿ, ಎಂಥ ಸಂಸ್ಕೃತ, ಸುಸಂಸ್ಕೃತ, ಸಂಸ್ಕಾರವಂತ, ಸಾಂಸಾರಿಕ ಅನ್ನೋದಕ್ಕೆ ಯಶ್ ಫಾಲೋ ಮಾಡ್ತಾ ಇರುವಂಥದ್ದು ಕೇವಲ ರಾಧಿಕಾ ಪಂಡಿತ್ ಅವರ ಪತ್ನಿ. ರಜತ್ ಶರ್ಮಾ ಕೇಳ್ತಾರೆ, ನಿಮಗೆ 14 ಮಿಲಿಯನ್ ಫಾಲೋವರ್ಸು, ಆದರೆ ನೀವು ಫಾಲೋ ಮಾಡ್ತಾ ಇರೋದು ಕೇವಲ ರಾಧಿಕಾ ಪಂಡಿತ್. ಯಾಕೆ? ರಾಧಿಕಾ ನನ್ನ ಜೀವನದ ಏಕೈಕ ಆಪ್ತ ಗೆಳತಿ. ರಾಧಿಕಾ ನನ್ನ ಬದುಕಿನ ಆಧಾರ ಸ್ತಂಭ.
ನನ್ನಲ್ಲಿ ಏನೂ ಇಲ್ಲದೇ ಇದ್ದಾಗ ನಾವು ಒಟ್ಟಿಗೆ ಪಯಣಿಸಿದವರು. ಇದು ಯಶ್. ಈ ಆಚಾರವಿಲ್ಲದ ಕೆಲವು ನಾಲಿಗೆಗಳು ಅಪ್ಪನ ಹೆಸರಿನಲ್ಲಿ, ಕಾಂದಾನಿನ ಹೆಸರಿನಲ್ಲಿ ಸಿನಿಮಾ ಅಂದ್ರೆ ನಮ್ಮ ಅಪ್ಪನ ಆಸ್ತಿ ಅನ್ನುವ ರೀತಿಯಲ್ಲಿ ಮೊನ್ನೆ ಕೆಲವು ನಾಲಿಗೆಗಳು ಒದರಿದ್ದನ್ನ ಕಂಡೆವು. ಮನೆಯಲ್ಲಿ ಹೆಂಡತಿ ಇಟ್ಕೊಂಡು 5 ನಾಯಕಿಯರೊಟ್ಟಿಗೆ ಸಿನಿಮಾ ಏನು, ಬದುಕೇನು, ಸಂಸಾರ ಏನು, ಈ ಇಡೀಯದಾದ ಬದುಕಿನ ಸಂಸ್ಕಾರ ಏನು ಅನ್ನೋದನ್ನ ಹೊಸ ತಲೆಮಾರಿನಲ್ಲಿ ಪ್ರತಿಯೊಬ್ಬರ ಮುಖಕ್ಕೆ ಕಿವಿ ಹಿಡಿದು ಬಾರಿಸಿ, ಬದುಕು ಅಂದ್ರೆ ಇದು, ಸಂಸಾರ ಅಂದ್ರೆ ಇದು, ನೆನಪು ಅಂದ್ರೆ ಇದು, ಗೆಳೆತನ ಅಂದ್ರೆ ಇದು, ಸ್ನೇಹ ಅಂದ್ರೆ ಇದು, ಸಾಧನೆ ಅಂದ್ರೆ ಇದು, ಸಾರ್ಥಕತೆ ಅಂದ್ರೆ ಇದು, ಏರುವ ಎತ್ತರ ಅಂದ್ರೆ ಇದು ಕಣ್ರಿ. ಕೇವಲ ಕನ್ನಡ, ಗಾಂಧಿನಗರ, ಇಲ್ಲಿದ್ದಂತ 4-5 ಸ್ಟಾರ್ಗಳು, ಅವರ ಅಭಿಮಾನಿಗಳ ಸೆಣಸಾಟ, ಇದು ಜೀವನವೂ ಅಲ್ಲ, ಇದು ಅಭಿನಯವೂ ಅಲ್ಲ, ಅಭಿವ್ಯಕ್ತಿಯೂ ಅಲ್ಲ, ಇದು ಮುಟ್ಟಬೇಕಾದ ನೆಲೆಯೂ ಅಲ್ಲ. ಅದೆಲ್ಲವೂ ಯಾವುದು ಅಂತಂದ್ರೆ ಇದು ತೋರಿಸಿಕೊಟ್ಟಂತ ಏಕೈಕ ಮನುಷ್ಯ ಯಶ್. ಯಶನ ಬಗ್ಗೆ ಮಾತಾಡುವುದಕ್ಕೆ ಯಾವುದೇ ಋಣಾತ್ಮಕವಾದಂತ ನೆಲೆಗಳನ್ನೇ ಯಶು ಸಮಾಜಕ್ಕಾಗಲಿ ಮಾಧ್ಯಮಕ್ಕಾಗಲಿ ಆಡಿಕೊಳ್ಳುವ ಹೊಲಸು ನಾಲಿಗೆಗಳಿಗಾಗ್ಲಿ ಬಿಟ್ಟು ಕೊಟ್ಟಿಲ್ಲ, ಇಟ್ಟವನಲ್ಲ. ಬದುಕಿದ್ರೆ ಯಶನಾಗೆ ಬದುಕಬೇಕು, ಬಾಳಿದ್ರೆ ಯಶನಾಗೆ ಬದುಕಬೇಕು, ಲವ್ ಮಾಡಿದ್ರು ಯಶನಾಗೆ ಲವ್ ಮಾಡಬೇಕು. ಆ ಲವ್ವಿನ ಇಡೀ ಸಾಂದ್ರತೆಯನ್ನ ಜನಮಾನಸದಿಂದ ಹೇಗೆ ಅದನ್ನ ವೈಯಕ್ತಿಕವಾಗಿ, ಗಾಂಭೀರ್ಯವಾಗಿ ಮತ್ತು ಗೌಪ್ಯವಾಗಿ ಉಳಿಸ್ಕೋಬೇಕು, ಕೊನೆಗೆ ಮದುವೆ ಆದರೆ ಹೇಗೆ ಮದುವೆ ಆಗಬೇಕು. ಕನ್ನಡದಲ್ಲಿ ಅಭಿಮಾನಿಗಳಿಗೆ ಪ್ರಥಮವಾಗಿ ಅವರಿಗೆ ಪ್ರತ್ಯೇಕವಾದ ದಿನವನ್ನ ನಿಗದಿಪಡಿಸಿ, ಪ್ರತ್ಯೇಕವಾಗಿ ಅವರನ್ನ ಗೌರವಿಸಿ, ಊಟ, ಉಪಚಾರ, ಸನ್ಮಾನ ಎಲ್ಲವನ್ನ ಮಾಡಿದಂತ ನಟ ಯಾರಾದರೂ ಇದ್ರೆ ಅದು ಯಶ್. ಹೊಟ್ಟೆ ಕಿಚ್ಚಿನಿಂದ ಮಾತಾಡೋದಕ್ಕೂ, ಹೊಟ್ಟೆ ಬಿರಿದುಕೊಂಡು ಮಾತಾಡೋದಕ್ಕೂ, ಅಹಂಕಾರದಿಂದ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಭಾವಿಸಿದ್ರೆ ಅದು ನಿಮಗೇ ತಿರುಗುಬಾಣ ಆಗತ್ತೆ ಅನ್ನೋದಕ್ಕೆ ಮೊನ್ನೆ ಮಾತಾಡಿದ ಹೊಲಸು ನಾಲಿಗೆ ಈಗ ಅದನ್ನ ಅನುಭವಿಸ್ತಾ ಇದೆ. ತಬಾಯಿ ಹಾಡ್ ಬಂದಾಗ ಏನ್ ಮಾಡಿದ್ರು? ಮಹಿಳಾ ಸಮಾಜವೇ ಎದುರು ನಿಂತಿತು. ಯಶು ಬರಿಮೈಯಲ್ಲಿ ನಿಂತಿದ್ದಾರೆ. ಇಡೀ ಹಾಲಿವುಡ್ಡಿನ ಸಿನಿಮಾ, ಬಾಲಿವುಡ್ಡಿನ ಸಿನಿಮಾ, ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಭಾಷೆಗಳು, ಅಲ್ಲಿಯ ನಾಯಕರು ನಮ್ಮ ಮೇಲೆ, ನಮ್ಮ ಮೈ ಮೇಲೆ ಒಂದು ಬಟ್ಟೆ ಇದೆ ಎನ್ನುವ ಪ್ರಜ್ಞೆಯನ್ನೇ ಕಳ್ಕೊಂಡು ಬಹಳಷ್ಟು ದಶಕಗಳಾದವು. ಯಶನನ್ನ ಎಲ್ಲಿ ಅರ್ಥ ಮಾಡ್ಕೊಳ್ಳುವಲ್ಲಿ ನೀವು ಸೋಲ್ತೀರಿ ಅಂತಂದ್ರೆ, ಯಶ್ ಮಾಡಿದ ಸಿನಿಮಾ ಟಾಕ್ಸಿಕ್ಕು ಕನ್ನಡದ ಗ್ಲೋಬಲ್ ಸಿನಿಮಾ, ಎಸ್, ಆದರೆ ಕನ್ನಡದ್ದೇ ಸಿನಿಮಾ ಅಷ್ಟಾಗಿ ಉಳಿದಿಲ್ಲ. ಇದು ವಿಶ್ವದ ಸಿನಿಮಾ ಆಗಿದೆ. ಹಾಲಿವುಡ್ ಮತ್ತು ಬಾಲಿವುಡ್ ಸಿನಿಮಾ ಆಗಿದೆ. ನಮ್ಮ ಸಿನಿಮಾದ ಇಡೀ ಪ್ರಾಕೃತಿಕವಾದಂತ ಮತ್ತು ನೈಸರ್ಗಿಕವಾದಂತ ಗಡಿಗಳನ್ನ ಮೀರಿ ಅದು ವಿಶ್ವದ ಮಟ್ಟದ ಸಿನಿಮಾ ಆಗಿದೆ. ನೀವಿವತ್ತು ವಿಶ್ವದ ಮಟ್ಟದ ಆ ದೃಷ್ಟಿಕೋನದಲ್ಲಿ ಯಶನ ಸಿನಿಮಾವನ್ನ ನೋಡ್ಬೇಕಾಗಿದೆ. ನೀವು ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು ನಿಮ್ಮ ಹಣೆ ಬರಹ, ನಿಮ್ಮ ದಡ್ಡತನ, ನಿಮ್ಮ ಅಭಿರುಚಿಯ ರುಚಿಯ ಇತಿ ಮಿತಿ. ಅದೇ ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ ತನ್ನ ಒಳಗಿನ ಬಟ್ಟೆಯನ್ನೂ ಕಾಣುವ, ಆ ಬಟ್ಟೆಯನ್ನ ಮೀರಿ ಅಶ್ಲೀಲವನ್ನೂ ತೋರಿಸುವ ಹಾಡನ್ನ ಚಪ್ಪರಿಸಿ ನೋಡ್ತೀರಿ. ಅದೇ ಯಶ್ ಸಿನಿಮಾ ಬಂದಾಗ ಅದಕ್ಕೆ ಹೇಗೆ ಕಲ್ಲು ಹಾಕುವುದು ಅಂತಲೂ ನೋಡ್ತೀರಿ. ಆದ್ರೆ ಅದಕ್ಕೆ ಈಗ ಪುಷ್ಪದ ಮಳೆಯೇ ಆಗ್ತಾ ಇದೆ. ಯಶ್ ಇವತ್ತು ಗ್ಲೋಬಲ್ ಸ್ಟಾರ್. ಯಶ್ ಇವತ್ತು ಇಂಡಿಯನ್ ಸಿನಿಮಾದ ಒಬ್ಬ ತಾರಾ ಮೌಲ್ಯದ ಒಬ್ಬ ನಟನಾಗಷ್ಟೇ ಉಳಿದಿಲ್ಲ. ಇವತ್ತು ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಹಾಲಿವುಡ್ ಅಂಗಣಕ್ಕೂ ತನ್ನ ಹೆಜ್ಜೆಯನ್ನ ಇಡುವ ಮಟ್ಟಕ್ಕೆ ಬೆಳೆದಂತ ಕನ್ನಡದ ನಮ್ಮ ನಿಮ್ಮೆಲ್ಲರ ಒಂದು ಅದ್ಭುತವಾದಂತ ಹೆಮ್ಮೆಯ ನಟ. ಬರುವಾಗ ಇಲ್ಲಿ 4-5ನೇ ಸ್ಥಾನದಲ್ಲಿ ಬಂದ್ರವರು. ಕೇವಲ 10 ವರ್ಷದಲ್ಲಿ KGF ಬರುವ ಹೊತ್ತಿಗೆ ಗ್ಲೋಬಲ್ ಸ್ಟಾರ್ ಆಗುವ ಮಟ್ಟಕ್ಕೆ, ಇಂಡಿಯನ್ ಸಿನಿಮಾದ ಸ್ಟಾರ್ ಆಗುವ ಮಟ್ಟಕ್ಕೆ ಧೀಮಂತವಾಗಿ, ದೇದೀಪ್ಯಮಾನವಾಗಿ ಕನ್ನಡದ ಹೆಮ್ಮೆಯ ಕಲಾವಿದನಾಗಿ ಎದ್ದು ನಿಂತರು, ಬೆಳೆದರು. ಅಭಿವ್ಯಕ್ತಿಯ ದೃಷ್ಟಿಯಿಂದ, ಪಾತ್ರದ ನಿರ್ವಹಣೆಯ ದೃಷ್ಟಿಯಿಂದ, ನಿರ್ಮಾಣದ ಒಂದು ಆ ಪ್ರಕ್ರಿಯೆಯಲ್ಲೂ ಯಶು ಹೆಗಲಿಗೆ ಹೆಗಲು ಕೊಡುವ ಮೂಲಕ ಇಡೀ ಸಿನಿಮಾದ ಜವಾಬ್ದಾರಿಯನ್ನ
ಹೊತ್ತು ನಡೆದಂತ ಒಬ್ಬ ನಟ ವರ್ತಮಾನದಲ್ಲಿ ಯಾರಾದ್ರೂ ಇದ್ರೆ ಅದು ಯಶ್ ಮಾತ್ರ. ಯಶ್ನ ಬಗ್ಗೆ ಹುಡುಗಾಟಿಗೆ ಮಾತಾಡ್ಲಿಕ್ಕೆ ನಮಗೆ ನಿಮಗೆ ಏನು ಉಳಿದೇ ಇಲ್ಲ ಅಂತ. ಧಾರಾವಾಹಿಯಲ್ಲಿ ನಟಿಸ್ತಾ ಇರುವಾಗ್ಲೇನೆ ಪ್ರಥಮ ಅವಕಾಶ ಸಿನಿಮಾಕ್ಕೆ ಬಂದ ಅವಕಾಶವನ್ನ ಎದ್ನೋ ಬಿದ್ನೋ ಅಂತ ಬಾಚ್ಕೊಂಡು ಮುಂದೆ ನೋಡೋಣ, ಒಂದಿಷ್ಟು ಸಿನಿಮಾ ಮಾಡ್ಬಿಡೋಣ, ಹೆಸರು ಮಾಡ್ಬಿಡೋಣ, ಸ್ಥಾನ ಭದ್ರ ಮಾಡ್ಕೊಳ್ಳೋಣ, ದುಡ್ಡು ಮಾಡ್ಕೊಳ್ಳೋಣ, ಆಮೇಲೆ ಕತೆ ಗೀತೆ ಅಂತ ಯೋಚನೆ ಮಾಡೋಣ ಅನ್ನುವಂತ ಈ ಕೆಲವು ಪುಟಗೋಸಿ ಹೀರೋಗಳ ತರ ಯಶ್ ಯಾವತ್ತೂ ಯೋಚನೆ ಮಾಡಿಲ್ಲ. 6 ಸ್ಕ್ರಿಪ್ಟ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ನನಗೆ ಮೊದಲು ಸ್ಕ್ರಿಪ್ಟ್ ತೋರಿಸಿ, ಕಥೆಯನ್ನ ಹೇಳಿ, ಕಥೆಗೆ ತಕ್ಕಾದಂತ ಪಾತ್ರವಾಗಿ ನಾನು ಅಭಿವ್ಯಕ್ತಿಗೊಳ್ಳಬೇಕೆ ಹೊರತು ನನ್ನ ಪಾತ್ರಕ್ಕಾಗಿ ಸಿನಿಮಾ ಅಲ್ಲ, ಅಥವಾ ನಾನಿವತ್ತು ಸಿನಿಮಾಕ್ಕಾಗಿ ಧಾರಾವಾಹಿಯಿಂದ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಬರಬೇಕಾದ ಕಾರಣದಿಂದ ನೀವು ಆ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನನಗೆ ಅವಕಾಶ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ಕೊಟ್ಟ ಅವಕಾಶವನ್ನೆಲ್ಲ ಒಪ್ಕೊಂಡು ಬರುವಂತ ಜನ ನಾನಲ್ಲ. ಅಹಂಕಾರ ಅಂದ್ರು. ಏನ್ ಅವನಿಗೆ ಒಂದು ಸಿನಿಮಾನೇ ಇನ್ನೂ ಮಾಡಿಲ್ಲ, ಎಷ್ಟು ದುರಂಕಾರ ಅಂತಂದ್ರು. ಕೇರೇ ಮಾಡಿಲ್ಲ. ಅವ್ರು ಮೊನ್ನೆ ಹೇಳ್ತಾ ಇದ್ರು, ನಾ ಹುಟ್ಟುವಾಗ್ಲೇನೆ ಸ್ಟಾರ್ ಅಂತ ಭಾವಿಸ್ತವ್ ನಾನು ಯಾವತ್ತೂ ಒಬ್ಬ ಡ್ರೈವರ್ ಮಗ ಅಂತ ಭಾವಿಸೇ ಇಲ್ಲ, ನನ್ನ ಹೆತ್ತವರು ನನ್ನನ್ನು ಹಾಗೆ ಬೆಳೆಸೇ ಇಲ್ಲ ಅಂತ. ಯಶ್ ಕುಟುಂಬಕ್ಕೂ ನನಗೂ ಅತ್ಯಂತ ಗಾಢವಾದ ಸಂಬಂಧ ಇದೆ. ಅವರ ಹೆತ್ತವರೊಟ್ಟಿಗೂ ಸಂಬಂಧ ಇದೆ, ಅವರ ಶ್ರೀಮತಿಯವರಾದ ರಾಧಿಕಾ ಪಂಡಿತ್ ಅವರೊಟ್ಟಿಗೂ ಇದೆ. ಸ್ವತಃ ಯಶ್ ಅವರ ಆರಂಭದ ದಿನದಿಂದ ಇವತ್ತಿನವರೆಗೂ ನಾನು ಅವರ ಇಡೀ ಬೆಳವಣಿಗೆಯ ಕಣ್ಸಾಕ್ಷಿಯೂ ಹೌದು, ಆತ್ಮಸಾಕ್ಷಿಯೂ ಹೌದು. ಯಶ್ ಬೆಳವಣಿಗೆಯ ಬಗ್ಗೆ ಅತ್ಯಂತ ಅಭಿಮಾನದಿಂದ ಇಡೀಯದಾದಂಥ ಅವರ 2 ದಶಕದ ನಡೆಯನ್ನ ಆಪ್ತವಾಗಿ ಕಂಡಂಥವು ನಾನು. ಹಾಗಾಗಿ ಯಶ್ ಸಣ್ಣದನ್ನ ನೋಡೇ ಇಲ್ಲ ಅಂತ, ಯಶ್ ಸಣ್ಣದನ್ನ ಭಾವಿಸೇ ಇಲ್ಲ ಅಂತ. ಮೊದಲ ಸಲದ ಸಂದರ್ಭ ಅಂತ ಅನ್ಕೊಳ್ತೇನೆ. ಅವರ ಮನೆಯಲ್ಲಿ ಊಟ ಮಾಡ್ತಾ ಇದ್ದೆ ನಾನು, 12:30 1 ಗಂಟೆ ಇಂಟರ್ವ್ಯೂಗೆ ಹೋಗಿದ್ದೆ. ಅವಾಗ ಹೇಳ್ತಾ ಇದ್ರು ಅವರು, ಸರ್ ನನಗೊಂದು ಕನಸಿದೆ, ನಾವು ಈ ಕನ್ನಡದ ಒಂದು ಇಡೀಯದಾದಂಥ ವ್ಯಾವಹಾರಿಕ ಮತ್ತು ಅದರ ಒಟ್ಟು ಪ್ರಜ್ಞೆಯ ಪರಿಸರದಲ್ಲಿ ಒಂದು ಕ್ಯಾನ್ವಾಸ್ ಅಂತಿದೆಯಲ್ಲ, ಗಡಿ ಅಂತಿದೆಯಲ್ಲ, ಅದನ್ನು ನಾವು ಮೀರಬೇಕು. ಕನ್ನಡದ ನೆಲದ ಒಬ್ಬ ಕಲಾವಿದನ ಶಕ್ತಿಯನ್ನ, ಸಾಮರ್ಥ್ಯವನ್ನ ನಾವು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಕೇವಲ ಕನ್ನಡದ ಈ ಬೌಂಡ್ರಿ ಅಷ್ಟೇ ನಮ್ಮ ಉದ್ದೇಶವೂ ಅಲ್ಲ, ಉದ್ದೇಶ ಆಗಿರಕೂಡದು, ನನ್ನದಂತೂ ಅಲ್ಲವೇ ಅಲ್ಲ. ಮಹಾನ್ ಕನಸನ್ನ ಕಾಣಬೇಕು. ಆ ಕನಸಿನ ಇಡೀ ಪೃಥಕ್ಕರಣಕ್ಕಾಗಿ ನಾವು ಅಹೋರಾತ್ರಿ ಶ್ರಮಿಸಬೇಕು. ಯಶ್ ಉದ್ದಕ್ಕೂ ಹಾಗೆ ಬೆಳ್ಕೊ ಬಂದ್ರು. ಎಲ್ಲಿಯೂ ಹುಡುಗಾಟ ಮಾಡಿಲ್ಲ. KGF ಗೆದ್ದಿತ್ತು, ದುಡ್ಡು ಬಂತು, ಹೆಸರು ಬಂತು, ನಾನಿವತ್ತು ಭಾರತೀಯ ಚಿತ್ರರಂಗದ ಒಬ್ಬ ಬೇಡಿಕೆಯ ತಾರೆಯಾದೆ. ಅಹಮ್ಮೆ ಬರ್ಲಿಲ್ವಲ್ಲ ಅವರಿಗೆ. ಇದನ್ನ ತಲೆಗೆ ಅಂಟಿಸ್ಕೊಳ್ಳೇ ಇಲ್ಲ ಅವರು. ಪ್ರತಿ ಸಿನಿಮಾವೂ ಒಂದು ಶೋಧ, ಪ್ರತಿ ಸಿನಿಮಾವೂ ಪ್ರಥಮ ಸಿನಿಮಾ, ಪ್ರತಿ ಸಿನಿಮಾವೂ ಗೆದ್ರೆ ಅದು ಯಾವ ಲೆವೆಲಲ್ಲಿ ಗೆಲ್ಲಬೇಕು ಅಂದ್ರೆ ಶಿಖರ ಸದೃಶವಾಗಿರ್ಬೇಕು. ಒಂದು ಗೆಲುವನ್ನ ಇನ್ನೊಂದು ಗೆಲುವು, ಒಂದು ದಾಖಲೆಯನ್ನ ಇನ್ನೊಂದು ದಾಖಲೆ ಮುರಿಯುತ್ತಾ ಸಾಗಬೇಕು. ಇದು ಯಶ್. ಯಶ್ ಕೇವಲ ಒಬ್ಬ ಇವತ್ತು ಜನಪ್ರಿಯ ನಟನಾಗಿ ನಮಗ್ ಕಾಣ್ತಾ ಇಲ್ಲ. ಯಶ್ ಕೇವಲ ಇವತ್ತೊಬ್ಬ ಅದ್ಧೂರಿಯಾಗಿ 50 ಕೋಟಿಗೂ ಹೆಚ್ಚು ಅಂತ ಅವರ ಬಾಯಲ್ಲೇ ಬಂತಲ್ಲ, 4,000 ಕೋಟಿಯ ಬಂಡವಾಳದ ಸಿನಿಮಾಕ್ಕೆ ನಿರ್ಮಾಣಕ್ಕೂ ಕೂಡ ತಾನು ಸೈ ಅಂತ ಇವತ್ತು ಅವರು ಹೆಗಲಿಗೆ ಕೊಟ್ಟಿದ್ದಾರಲ್ಲ. ಯಶ್ನ ಇಡೀಯದಾದಂಥ ಚಹರೆ ಮತ್ತು ರೂಪ, ಸ್ವರೂಪ, ಶಕ್ತಿ, ವ್ಯಾಪ್ತಿ ಅಷ್ಟೇ ಅಲ್ಲ ಅಂತ. ರಾಜ್ಕುಮಾರ್ ಬದುಕಿ ಬಾಳಿ ಒಂದು ಚರಿತ್ರಾರ್ಹವಾದಂಥ ಮಾದರಿಯನ್ನ ಬಿಟ್ಟು ಹೋದ ನೆಲದಲ್ಲಿ ಹುಟ್ಟಿ ನಾನು ಬಂದಿದ್ದೇನೆ ಅನ್ನುವ ಪ್ರಜ್ಞೆಯಲ್ಲಿ ಇವತ್ತು ಯಾರಾದರೂ ಸಿನಿಮಾವನ್ನ ಉಸಿರಾಡ್ತಾ ಇದ್ರೆ ಅದರ ಪ್ರಥಮ ವ್ಯಕ್ತಿ ಯಶ್ ಅಂತ ಅಭಿಮಾನದಿಂದ ಹೇಳ್ಬೇಕು ನಾವು. ಒಬ್ಬ ಕಲಾವಿದ ಸಮಾಜದಲ್ಲಿ ಹೇಗೆ ಬದುಕಬೇಕು, ಒಬ್ಬ ಕಲಾವಿದ ಸಮಾಜಮುಖಿಯಾಗಿ ಹೇಗೆ ಕಾಣಿಸ್ಕೋಬೇಕು, ಒಬ್ಬ ಕಲಾವಿದ ತನ್ನ ಅಭಿವ್ಯಕ್ತಿಯ ಮಾದರಿಗಳನ್ನ ಇಟ್ಟುಕೊಂಡು ಪ್ರತಿ ಸಿನಿಮಾವನ್ನು ಹೇಗೆ ಭಾವಿಸಬೇಕು, ಕಥೆಯನ್ನ ಹೇಗೆ ಸ್ವೀಕರಿಸಬೇಕು, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಕ್ಕೆ ಒಂದು ಕ್ಯಾನ್ವಾಸ್ ಅನ್ನ ಹೇಗೆ ವಿಸ್ತರಿಸಬೇಕು, ಒಂದು ಸಿನಿಮಾವನ್ನ ಒಪ್ಪಿಕೊಂಡ್ರೆ ಅದನ್ನ ತಪಸ್ಸಿನ ಹಾಗೆ ಹೇಗೆ ನಾನು ಅದನ್ನ
ಪೂರ್ಣವಾಗಿ ಮೈಗೆ ಆವರಿಸ್ಕೊಳ್ಬೇಕು. 4.5 ವರ್ಷ ಟಾಕ್ಸಿಕ್. ನಿಧಾನ ಅಂತಂದ್ರು, ಹೀಗಳಿದ್ರು, ಯಶನ ಕಾಲ ಮುಗಿತು ಅಂತಂದ್ರು, ಯಶನ ಸಿನಿಮಾ ಏನಾದ್ರು ಇದು ಹೆಚ್ಚು ಕಮ್ಮಿ ಆದ್ರೆ ಗೋವಿಂದ ಅಂದ್ರು. ಆನೆ ನಡೆದದ್ದೇ ದಾರಿ. ಆ ನಡೆಯ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಬೊಗಳುವ ನಾಯಿಗಳು ಇರ್ತವೆ. ಯಶ್ ಆ ನಾಯಿಗಳ ಬೊಗಳುವಿಕೆಗೆ ಯಾವತ್ತೂ ಕಿವಿ ಕೊಟ್ಟಿಲ್ಲ. ತನ್ನ ದಾರಿ ಏನು ಅಂತ ಗೊತ್ತು, ತಾನು ಮುಟ್ಟಬೇಕಾದಂತ ಗುರಿ ಏನು ಅಂತ ಗೊತ್ತು, ನಾನು ಏನು ಮಾಡ್ತಾ ಇದ್ದೇನೆ ಅಂತಲೂ ಗೊತ್ತು. ಎಲ್ಲವೂ ಯಶ್ಗೆ ಕರತಲಾಮಲಕ. ಡೇಟ್ ವ್ಯತ್ಯಾಸ ಆಯ್ತು, ಪೋಸ್ಟ್ಪೋನ್ ಆಯ್ತು. ಓಹೋ ಟ್ಯಾಕ್ಸಿಕ್ ಏನು ಅಂತಂದ್ರು. ಯಾವಾಗ ತಬಾಯಿ ಹಾಡು ಬಂತೋ, ರಾಯನನ್ನ ಪರಿಚಯಿಸುವ ಟ್ರೈಲರ್ ಬಂತು, ಯಾವಾಗ ಒಂದೊಂದೇ ಅದರ ತುಣುಕುಗಳು ಇವತ್ತು ಪರದೆಯ ಮೇಲೆ ಮೂಡ್ತಾ 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 ಟಾಕ್ಸಿಕ್ ಅನ್ನುವ ಸಿನಿಮಾ ದೊಡ್ಡವರಿಗೆ ಮಾತ್ರ. ಆದರೆ ನೆನಪಿಡಿ, ಆ ಸಿನಿಮಾದಲ್ಲಿ ಮಕ್ಕಳಿದ್ದಾರೆ. ಬಿಟ್ಟು ಹೋಗಲಮ್ಮ, ಮುಖ ನೋಡಕ್ಕೆ ಇಷ್ಟ ಇಲ್ಲ. ಯಶ್ ಇಡಿಯದಾದ ಚಹರೆಯೇ ಅವರ ಗಡ್ಡದಲ್ಲಿದೆ. ಯಶ್ನ ಯಶಸ್ಸು ಗಡ್ಡದಲ್ಲಿದೆ. ವ್ಯಂಗ್ಯ ಮಾಡಿದವ್ರಿಗೇನು ಕಮ್ಮಿ ಅಂತ ಭಾವಿಸಿದ್ರ ನೀವು? ತಾನಂತೂ ಗೆಲ್ಲುವುದಿಲ್ಲ. ತಾವು ಗೆಲುವನ್ನ ಅಪೇಕ್ಷಿಸಿ ಹೋದರೂ ನಮಗೆ ಆ ಗೆಲುವು ದಕ್ಕುವುದಿಲ್ಲ. ಆದರೆ ಗೆಲ್ಲುವ ಕುದುರೆಯ ಕಾಲನ್ನ ಎಷ್ಟು ಸಾಧ್ಯವೋ ಅಷ್ಟು ಅದಕ್ಕೆ ಕಟ್ಟಿ ಹಾಕುವ ಕೆಲಸವನ್ನ ನಾವು ಮಾಡಬಲ್ಲೆವು. ಕುಚೋದ್ಯಗಾರರು, ಹೊಟ್ಟೆ ಉರಿಯುವ ಮನುಷ್ಯರು, ಇನ್ನೊಬ್ಬರ ಯಶಸ್ಸನ್ನ ಸಹಿಸಲಾರದ ಕುತ್ಸಿತ ಮನೋಭಾವ. ಕನ್ನಡ ಚಿತ್ರರಂಗದಲ್ಲಿ ಅದು ರಾಜ್ಕುಮಾರ್ರನ್ನು ಬಿಟ್ಟಿಲ್ಲ. ರಾಜ್ಕುಮಾರ್ರನ್ನ ಪ್ರತಿಭೆಯಿಂದ, ಎದುರಿನಿಂದ, ಪಾತ್ರದಿಂದ, ಯಶಸ್ಸಿನ ಕಣದಿಂದ ಎದುರಿಸ್ಲಿಕ್ಕಾಗದೇ ಇದ್ದಾಗ ಹಿಂಬದಿಯಿಂದ ಅವರ ಚಾರಿತ್ರ್ಯ ಹನನಕ್ಕೂ ಕೈ ಹಾಕಿ ಅದನ್ನೂ ಚರಿತ್ರೆ ಮಾಡಲಿಕ್ಕೆ ಹೊರಟರು ಕೆಲವರು. ಯಶ್ಗೆ ಅಂಥದೇ ಪ್ರಯತ್ನ ಮೊನ್ನೆ ನಡೆಯಿತು. ಆದರೆ ನಿಷ್ಕಳಂಕ ಹುಡುಗ. ತಾನು ದುಡಿತೇನೆ, ದುಡಿತಕ್ಕೆ ತಕ್ಕ ಪ್ರತಿಫಲವನ್ನ ಪಡೆತೇನೆ, ನನ್ನ ರೀತಿಯಲ್ಲಿ, ನನಗೆ ಬೇಕಾದ ರೀತಿಯಲ್ಲಿ ನನ್ನ ಬದುಕನ್ನ ಕಟ್ಟುತ್ತೇನೆ. ಹೂ ಆರ್ ಯು? ನೀವ್ಯಾರು ಕೇಳಲಿಕ್ಕೆ? ಬದುಕು ನನ್ನದು, ಭಾವ ನನ್ನದು, ಜೀವನ ನನ್ನದು. ಅದನ್ನೇ ಮೊಂಡುತನ ಅಂತೀರಾ? ಪ್ರತಿಯೊಬ್ಬರಿಗೂ ಆ ಮೊಂಡುತನ ಇರಬೇಕು ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ರು ಇಂಟರ್ವ್ಯೂನಲ್ಲಿ. ಗೀತು ಮೋಹನ್ ದಾಸ್ ಅವರನ್ನ ಟಾಕ್ಸಿಕ್ಗೆ ಆಯ್ಕೆ ಮಾಡಿದಾಗ, ಅಥವಾ ಗೀತು ಮೋಹನ್ ದಾಸ್ ಅವರ ಮೂಲಕವೇ ಟಾಕ್ಸಿಕ್ ಅನ್ನ ಮಾಡ್ತೇನೆ ಅಂತ ಯಶ್ ಹೊರಟಾಗ ಅದಕ್ಕೂ ಮಾತಾಡದವರಿದ್ರು. ಅವ್ರೇನ್ ಮಾಡಿದ್ದಾರೆ? 2 ಬ್ರಿಡ್ಜ್ ಸಿನಿಮಾವನ್ನ ಮಾಡಿದ್ದು ಬಿಟ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಮೊನ್ನೆ ಫಂಕ್ಷನ್ ನಲ್ಲಿ ಸ್ವತಃ ಗೀತು ಮೋಹನ್ ದಾಸ್ ಅಳತಾ ಉತ್ತರ ಕೊಟ್ರು. ನಾವೇ ದೊಡ್ಡ ಜನ ಅಂತ ಬೀಗ್ತಾ ಇದ್ದಂತ ಹಿಂದಿ ಚಿತ್ರರಂಗದ ಇಡೀ ಅಸ್ತಿತ್ವಕ್ಕೆ ಕನ್ನಡದ ಯಶ್ ಟಾಕ್ಸಿಕ್ ಸಿನಿಮಾದ ಪ್ರಚಾರದ ಕಾರ್ಯಕ್ರಮವನ್ನ ಕನ್ನಡದ ನೆಲದಲ್ಲಿ ಮಾಡುವ ಮೂಲಕ, ಪ್ರಚಾರಕ್ಕೆ ಬಾರದೇ ಇರುವಂತ ವ್ಯಕ್ತಿಗಳನ್ನು ಪ್ರಚಾರಕ್ಕೆ ಕರೆತರುವ ಮೂಲಕ ಯಶ್ಗೋಸ್ಕರ ನಾನು ಬಂದಿದ್ದೇನೆ. ಇಂಥ ಮಾತಿನ ಭಾವದ ಒಂದು ಪುಳಕೋತ್ಸವದಲ್ಲಿ ಕನ್ನಡದ ಸ್ವಾಭಿಮಾನವನ್ನ ಮುಗಿಲೆತ್ತರಕ್ಕೆ ಏರಿಸಿದರು. ನಾನು ನಿಂತಲ್ಲೇ ಕನ್ನಡ ಚಿತ್ರರಂಗ ಅಲ್ಲ, ನಾನು ನಿಂತಲ್ಲೇ ವಿಶ್ವದ ಚಿತ್ರರಂಗದ ಆವರಣವನ್ನು ಆವಿರ್ಭವಿಸಬಲ್ಲೆ, ಕಟ್ಟಬಲ್ಲೆ. ಇದು ಯಶ್ನ ಧೀಮಂತಿಕೆ, ಯಶ್ನ ಆತ್ಮಾಭಿಮಾನ, ಆತ್ಮ ಭರವಸೆ. ನಾನು ಇದನ್ನ ಗೆಲ್ತೇನೆ, ಆ ವಿಶ್ವಾಸವೇ ಯಶ್, ಆ ಭರವಸೆಯೇ ಯಶ್, ಆ ಹಠ, ಛಲ, ಹೋರಾಟ. ಇವತ್ತು ಯಶ್ ಗೆದ್ದು ನಿಂತಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಇವತ್ತು ಇಡೀ ವಿಶ್ವವೇ ಅವ್ರ ಕಡೆ ನೋಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಮಾತಾಡಿ ಅವರನ್ನ ಹೊಗಳಿ ನನಗೆ ಏನೂ ಆಗಬೇಕಾಗಿಲ್ಲ ಅಂತ. ತನ್ನದೇ ಆದ ಸಾತ್ವಿಕ ನೀತಿ, ನಿಲುವು, ಅದು ಸಂಸಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಮಾಜ ಇರ್ಬೋದು, ಸಿನಿಮಾ ಇರ್ಬೋದು, ಪ್ರತಿ ಒಂದು ಕಡೆಯೂ ಕೂಡ ತನ್ನದೇ ಆದಂತ ಒಂದು ತನವನ್ನ ರುಜುಗೊಳಿಸ್ತಾ ಹೋಗ್ತಾ ಇದ್ದಾರಲ್ಲ. ಯಶ್ ಆಗ್ಬೋದು, ನಮ್ಮ ರಿಷಬ್ ಆಗ್ಬೋದು, ಇಂಥವರೆಲ್ಲ, ಇವರೆಲ್ಲ ನಮಗೆ ಆಪ್ತರ್ರಿ. ಇವರೆಲ್ಲ ನಮ್ಮ ಸ್ವಾಭಿಮಾನದ ಕುಡಿಗಳು. ಇವರು ಕನ್ನಡದ ಪತಾಕೆಯನ್ನ ವಿಶ್ವಮಟ್ಟದಲ್ಲಿ ಹಾರಿಸ್ತಾ ಇರುವವರು. ತಮ್ಮ ಶ್ರಮದಿಂದ ಇವತ್ತು ತಮ್ಮ ಬದುಕನ್ನ ಕಟ್ಕೊಂಡವರು. ಯಾರಪ್ಪನ ಆಸ್ತಿಗೂ ಕೊಳ್ಳೆ ಹೊಡೆದವರಲ್ಲ. ಕಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಸಿನಿಮಾಕ್ಕಾಗಿ ಜೀವ ತೆಗೆದಿದ್ದಾರೆ. ಯಾವ್ಯಾವುದೋ ಕೆಟ್ಟ ನಾಲಿಗೆಗಳು ಸಿನಿಮಾದ ಬಗ್ಗೆ, ನೀವು ಸಿನಿಮಾ ಬರುವಾಗ ನಮ್ಮ ಕಾಂದಾನ ಹೇಗಿತ್ತು ಅಂತ ಕೇಳುವ ನಾಲಿಗೆಗಳನ್ನು ಕೇಳಿದೆ, ನಾನು ನೋಡಿದೆ. ಚರಿತ್ರೆ ನಿಂತ ನೀರಲ್ಲ, ಕಾಲ ಬದಲಾಗ್ತಾ ಇರ್ತದೆ, ಬದಲಾಗಬೇಕು.
ಯಶ್ ಅದನ್ನ ಹೇಳಿದ್ರಲ್ಲ, ಸ್ಟಾರ್ಡಮ್ ಇರಬಹುದು, ಪ್ಯಾನ್ ಇಂಡಿಯಾ ಸಿನಿಮಾ ಇರಬಹುದು, ಯಶಸ್ಸು ಇವತ್ತು ನಾನು ನಾಳೆ ಇನ್ನೊಬ್ಬ, ಕಾಲ ಧರ್ಮ ಅದು, ಅದನ್ನ ನಾವು ಒಪ್ಕೋಬೇಕು, ನಮ್ಗದ್ರ ಅರಿವು ಇರಬೇಕು ಅಂತ. ಯಶ್ ಒಬ್ಬ ಪ್ರಾಜ್ಞ ನಟ, ಬುದ್ಧಿವಂತ ನಟ, ಮತ್ತೆ ಯಶಸ್ಸನ್ನ ಯಾವ ರೀತಿಯಲ್ಲಿ ತಾನು ಅದನ್ನ ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋಂತ ಗೊತ್ತಿದ್ದಂತ ನಟ. ಹಣ, ಯಶಸ್ಸು, ಅಬ್ಬರ, ಪ್ರತಿಭೆ, ಅಭಿಮಾನಿಗಳು ಎಲ್ಲವೂ ಬಂದದ್ದನ್ನ ಅದನ್ನ ಧಾರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇನೆ ಇವತ್ತು ಜೈಲಲ್ಲಿ ಹೋಗಿ ಕೂತಂತ ನಟರನ್ನ ನಾವು ನೋಡ್ತಾ ಇದ್ದೇವೆ. ಕನ್ನಡದ ದೌರ್ಭಾಗ್ಯ ಅದು. ಅದೇ ವರ್ತಮಾನದಲ್ಲಿ ಅದಕ್ಕಿಂತ 100 ಪಟ್ಟು ಯಶಸ್ಸನ್ನ ಕಂಡಂತ ಯಶ್, ಆ ಯಶಸ್ಸನ್ನ ಹೇಗೆ ತಾನು ಅರಗಿಸಿಕೊಳ್ಬೇಕು, ಆ ಮೂಲಕ ಯಶಸ್ಸಿನಿಂದ ಯಶಸ್ಸಿಗೆ, ಯಶಸ್ಸಿನಿಂದ ಯಶಸ್ಸಿಗೆ, ಮೆಟ್ಟಲಿನಿಂದ ಮೆಟ್ಲಿಗೆ ಹೇಗೆ ಏರ್ತಾನೇ ಸಾಗಬೇಕು. ಯಶಸ್ಸು ತಲೆಗೇರಬಾರದು, ಯಶಸ್ಸು ಎಚ್ಚರಿಸಬೇಕು, ಯಶಸ್ಸು ನಮ್ಮನ್ನ ಸೂಕ್ಷ್ಮವಾಗಿಸಬೇಕು ಅನ್ನುವ ಪ್ರಜ್ಞೆಯಲ್ಲಿ ಇವತ್ತು ನಮ್ಮ ಕಣ್ಣೆದುರು ಮಾದರಿಯಾಗಿ ನಿಂತಿದ್ದಿದ್ರೆ ಅದು ಯಶ್ ಅಂತ ನಾವು ಅತ್ಯಂತ ಅಭಿಮಾನದಿಂದ ಹೇಳ್ಬಹುದು. ಅವರು ಸಿನಿಮಾಕ್ಕೆ ಬರುವಾಗ ಮೊಗ್ಗಿನ ಮನಸ್ಸಿನಲ್ಲಿ ಒಂದು ಝಲಕ್, ಆ ನಂತರ ನಾಯಕ, ಆ ನಾಯಕನಾಗಿ ಹಂತದಿಂದ ಹಂತಕ್ಕೆ ಅವರು ಕೊನೆಗೂ ಯಶಸ್ಸನ್ನ ಗಳಿಸಿದ್ದೆಲ್ಲಿ ಅಂತಂದ್ರೆ 2 ದೃಷ್ಟಿಯಿಂದ. ಒಂದು ಕಥೆ, ನಿರ್ದೇಶಕರು ಮತ್ತು ನನಗೆ ಒಪ್ಪಿಕೊಂಡಂತ ಪಾತ್ರವೇ ಈ ಸಿನಿಮಾದ ಗೆಲುವಿನ ಪರಮ ಸೂತ್ರ. ಆದ್ರಿಂದ ನಾನು ಅದಕ್ಕೆ ನನ್ನ ಇಡೀ ರಕ್ತವನ್ನೇ ಬಸಿಬೇಕು ಅನ್ನುವಂತ ನಿಷ್ಠೆ. ಎಲ್ಲೂ ವಾಚಾಳಿಯಾಗಿ ವರ್ತಿಸೇ ಇಲ್ಲ ಯಶ್. ಎಲ್ಲೂ ತಾನು ಒಪ್ಕೊಂಡ ಸಿನಿಮಾವನ್ನ ಕಳಪೆಯಾಗಿ ಅಥವಾ ಅದನ್ನ ಗುಂಡಿಗೆ ಹಾಕಿ ನನಗೆ ದುಡ್ಡು ಮಾತ್ರ ಬರಲಿ, ನೀವ್ ಏನ್ ಬೇಕಾದ್ರೂ ಹಾಳು ಬಿದ್ದೋಗ್ಲಿ, ನೋ, ಅದನ್ನ ಮಾಡಿದ್ದೇ ಅಲ್ಲ ಯಶ್. ಹಾಗೆ ಮಾಡಿದ್ರೆ ಯಶ್ ಇವತ್ತಿನ ಸ್ಥಿತಿಗೆ ಬರ್ತಾನೂ ಇರ್ಲಿಲ್ಲ. ಅದರ ಜೊತೆಗೆ ತನ್ನ ಸಿನಿಮಾದ ಅಭಿವ್ಯಕ್ತಿ, ನಟನೆ, ನಾಯಕತ್ವ ಇದನ್ನ ವ್ಯಾವಹಾರಿಕವಾಗಿ ಬಳಸಿಕೊಳ್ಳುವ ಜಾಣತನವನ್ನ ನಾನು ಉಪಯೋಗಿಸಿದ್ರೆ ಏನಾಗಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಯಶ್ ಒಂದು ದಿವ್ಯವಾದಂತ ಉದಾಹರಣೆ. ತನ್ನ ಶಕ್ತಿ, ಸಾಮರ್ಥ್ಯ, ತನ್ನ ಮೇಲೆ ಜನ ಇಟ್ಟಂತ ಪ್ರೀತಿ, ಆ ಅಭಿಮಾನ, ಅದನ್ನ ಎನ್ಕ್ಯಾಶ್ ಮಾಡೋದು ಹೇಗೆ ಸಾತ್ವಿಕವಾಗಿ, ಅದನ್ನ ಇವತ್ತು ಮಾಡಿದ್ದಾರೆ. ಇವತ್ತು ಅವರು ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೋ ಅದು ಪುಕ್ಸಟೆ ಬಂದದ್ದಲ್ಲ, ಯಾರದು ಕೊಡುಗೆಯೂ ಅಲ್ಲ, ದಾನವೂ ಅಲ್ಲ, ಅದು ಯಶ್ನ ಶ್ರಮದ ಪ್ರತೀಕ. ಗಡ್ಡವೇ ಅವರ ದೊಡ್ಡ ಆಸ್ತಿ ಅಂತ ಅಂದ್ರು. ಟಾಕ್ಸಿಕ್ ಅಲ್ಲಿ ಗಡ್ಡ ತೆಗೆದು ಗಡ್ಡವನ್ನು ಮೀರಿಸಿ ಗುಡ್ಡದಂತ ಮಾತಾಡಿದವರಿಗೆ ಬಡ್ಡಿ ಮಕ್ಕಳ ಅನ್ನುವ ರೀತಿಯಲ್ಲಿ ವಾಪಸ್ ಕೊಟ್ಟಂತ ಟ್ರೇಲರ್ ಅನ್ನ ನೋಡಿದ್ದೇವೆ ನಾವು. ಸರಿ ಹೋಗಿದ್ರೆ ಶತಮಾನಗಳಿಂದ ಟಾಕ್ಸಿಕ್ ಯಾವ ರೀತಿ ಸಿನಿಮಾವೋ ಏನೋ, ಅದರಲ್ಲಿ ಬಂದಂತ ಹಸಿ ಬಿಸಿ ದೃಶ್ಯಗಳ ಬಗ್ಗೆ ಮಾತಾಡ್ತಾರೆ. ಮೂರ್ಖತನ. ಸಿನಿಮಾದ ಕ್ಯಾನ್ವಾಸೇ ಬೇರೆ, ಬದುಕೇ ಬೇರೆ. ಆದ್ರೆ ಅದೃಷ್ಟದ ಮಾತು ಅಂದ್ರೆ ಸಿನಿಮಾದಲ್ಲೂ ಯಶ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಗಂಟೆಗಟ್ಟಲೆ ವಸ್ತುಗಳಿದೆ. ಸಿನಿಮಾವನ್ನ ಬಿಟ್ಟು ಬದುಕು, ಭಾವ, ಸಮಾಜ, ಸಂಸ್ಕೃತಿ, ಸಂಸಾರ ಅಂತ ಬಂದಾಗಲೂ ಯಶ್ನ ಬಗ್ಗೆ ಮಾತಾಡಲು, ಈ ಸಮಾಜಕ್ಕೆ ಮಾದರಿಯಾಗಿ ಕೊಡಲು 100 ವಿಷಯಗಳಿದೆ. ಯಶು ಹೊರಗಡೆ ಕಂಡಾಗ ಬಹಳ ದಿಮಾಕಿನ ವ್ಯಕ್ತಿಯಾಗಿ ಕಾಣ್ತಾರೆ, ಅಹಂಕಾರದ ವ್ಯಕ್ತಿಯಾಗಿ ಕಾಣ್ತಾರೆ. ಆದರೆ ಯಶ್ನ ಸ್ನೇಹವನ್ನ ಒಮ್ಮೆ ನೀವು ಬಳಸಿದರೆ ಅದು ಬೆಣ್ಣೆ. ಅಲ್ಲಿ ಯಾವ ಗಡಿಗಳು ಇಲ್ಲ, ಯಾವ ಅಹಮಿಕೆಯೂ ಇಲ್ಲ. ಇವತ್ತಿಗೂ ಯಶ್ ನನ್ನ ಪಾಲಿಗೆ ನನಗೆ ಕಂಡಾಗ ಸಿಕ್ಕಾಗ ಆ ಮೊಗ್ಗಿನ ಮನಸ್ಸು, ಆ ಒಂದು 2007ರ ಹೊತ್ತಿನಲ್ಲಿ ಅವರು ಬರುವ ದಿನಗಳು, ಬಂದ ದಿನಗಳು, ಆ ಬೆಳೆದ ರೀತಿಗಳು, ಅದೇ ಒಡನಾಟದ ಯಶ್. ಕಾರ್ ಬದಲಾಗಿದೆ, ಬಂಗ್ಲೆ ಬದಲಾಗಿದೆ, ಬದುಕು ಬದಲಾಗಿದೆ, ಇವತ್ತು ಗ್ಲೋಬಲ್ ಸ್ಟಾರ್ ಎಲ್ಲ ದೃಷ್ಟಿಯಿಂದಲೂ. ಆದರೆ ಅದು ಮತಿಗೆ ಇರಲಿಲ್ಲ, ತಲೆಗೆ ಇರಲಿಲ್ಲ, ವ್ಯಕ್ತಿತ್ವ ಬದಲಾಗಿಲ್ಲ. ಅಕ್ಕಪಕ್ಕದಲ್ಲಿ ಒಂದಿಷ್ಟು ಜನ ಬೌನ್ಸರ್ಸ್ಗಳು ಅದು ಇದು ಎಲ್ಲ ಇರ್ತಾರೆ ಬಿಡಿ, ಅದಿರಬೇಕು. ಆದರೆ ಅವರ ವ್ಯಕ್ತಿತ್ವ ಬದಲಾಗಿಲ್ಲ, ರಾಧಿಕಾ ಪಂಡಿತ್ ಬದಲಾಗಿಲ್ಲ, ಅವರ ಇಡೀ ಸ್ವಭಾವ ಬದಲಾಗಿಲ್ಲ. ರಾಧಿಕಾ ಪಂಡಿತ್ ಇವತ್ತು ಎಂತೆಂಥ ರೀತಿಯಲ್ಲಿ ಕಾಣಿಸ್ಕೋಬಹುದಿತ್ತು, ಆದರೆ ಯಶ್ ಅನ್ನ ಎದುರಿಟ್ಟು ಒಬ್ಬ ಸದ್ಗ್ರಹಿಣಿಯಾಗಿ
ಅವರ ಇಡೀ ಒಂದು ಬೆಳವಣಿಗೆಯ ಆಧಾರ ಸ್ತಂಭವಾಗಿ ಎಷ್ಟು ಮೌನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ವೃತ್ತಿಯನ್ನೇ ಬಿಟ್ಬಿಟ್ರು. ಒಂದು ಕಾಲದಲ್ಲಿ ಯಶ್ ಬೆಳೆಯುವ ಮೊದಲು ರಾಧಿಕಾ ಪಂಡಿತ್ ಬೆಳೆದವರು. ಎಂತ ಅದ್ಭುತವಾದಂತ ಜೋಡಿ ಅದು. ಆದ್ರೆ ಈಗ ಯಶ್ ಹೆಂಗ್ ಬೆಳೆದಿದ್ದಾರೆ ಅಂತಂದ್ರೆ, ಯಶ್ನ ದೈಹಿಕವಾದ ಎತ್ತರಕ್ಕೆ ಪಕ್ಕದಲ್ಲಿ ರಾಧಿಕಾ ಪಂಡಿತ್ ನಿಂತಾಗ ನಮಗೆ ಏನ್ ಅನ್ನಿಸ್ತದೆ? ಅದು ಬದುಕು, ಅದು ಚಂದ. ಬದುಕು ಹಾಗಿರ್ಬೇಕ್ರಿ. ಬಿಟ್ಕೊಡ್ಬೇಕು, ಪಡ್ಕೋಬೇಕು, ಕೊಡ್ಬೇಕು, ಅದೇ ಬದುಕು. ಯಾರ್ಯಾರೋ ಏನೇನೋ ಅವರ ಏಳಿಗೆಯನ್ನ ಸಹಿಸಲಾರದ ಕಳ್ಳನ ಮಕ್ಕಳು ಏನೇನೋ ಮಾತಾಡ್ಬಿಟ್ರು ಬೇಕಾದಷ್ಟು. ಸಿನಿಮಾ ಅಂದ್ರೆ ಏನು, ನಟನೆ ಅಂದ್ರೆ ಏನು, ಅಲ್ಲಿಯ ಪಾತ್ರಗಳೇನು, ಅಲ್ಲಿ ಬರುವ ನಾಯಕಿಯರು ಮತ್ತು ನಾಯಕನಿಗಿರುವಂತ ಆ ಸ್ಕ್ರೀನಿನ ಸಂಬಂಧ ಏನು, ಅದನ್ನ ತೆಗೆದು ಬದುಕಿಗೆ ಯಾಕೆ ಆಹ್ವಾನಿಸಬೇಕು ಅಥವಾ ಸಮೀಕರಿಸಬೇಕು? ಬದುಕು ಬೇರೆ, ಸಿನಿಮಾ ಬೇರೆ. ಸಿನಿಮಾ ಮತ್ತು ಬದುಕನ್ನ ಎರಡನ್ನು ಒಟ್ಟಾಗಿ ನೋಡಿದವರು ಹಳ್ಳಕ್ ಬಿದ್ದಿದ್ದಾರೆ, ಹೊಂಡಕ್ ಬಿದ್ದಿದ್ದಾರೆ, ಗೋವಿಂದ ಆಗಿದ್ದಾರೆ. ಬೇಕಾದಷ್ಟು ಉದಾಹರಣೆ ಇದೆ. ಟಾಕ್ಸಿಕ್ ಬಿಡುಗಡೆ ಆಗ್ತಾ ಇರುವಂತದ್ದು ಕನ್ನಡಕ್ಕೆ ಒದಗಿದ ಬಹಳ ದೊಡ್ಡ ಹೆಮ್ಮೆಯ ಕ್ಷಣ. ಯಶ್ ಇವತ್ತು ಕನ್ನಡಿಗ ಅನ್ನೋದೇ ವಿಶ್ವದ ಮಾತಾಗಿ ಪರಿಣಮಿಸ್ತಾ ಇದೆ. ಯಶ್ ಇವತ್ತು ಕನ್ನಡದ ನೆಲದ ಇಡೀ ಒಂದು ಭಾವ, ಸ್ವಭಾವ, ಕನ್ನಡದ ಚರಿತ್ರೆ, ಕನ್ನಡದ ಸಿನಿಮಾ ಚರಿತ್ರೆ ಪ್ರತಿಯೊಂದನ್ನು ಕೂಡ ಇವತ್ತು ವಿಶ್ವ ಮಟ್ಟದಲ್ಲಿ ಕಟ್ಟುತ್ತಾ ಇರುವಂತ ಮತ್ತು ಅದನ್ನ ಪ್ರಚುರಪಡಿಸ್ತಾ ಇರುವಂತ ಕನ್ನಡದ ಒಬ್ಬ ರಾಯಭಾರಿ. 4.5 ವರ್ಷ ಒಂದು ಸಿನಿಮಾವನ್ನ ಬದುಕಬೇಕು, ಉಸಿರಾಡಬೇಕು, ಆ ಸಿನಿಮಾಕ್ಕಾಗಿ ಬಾಳ್ಬೇಕು. ಕೊನೆಗೂ ಹೇಳಿದ್ರು, ಗೀತು ಮೋಹನ್ ದಾಸ್ ಒಂದು ಚರ್ಗಿ ಬರ್ತಿಗೆ ಇವರೇ ಎಲ್ಲ ಕತೆ ಮಾಡಿದಾರಂತೆ, ಇವರೇ ನಿರ್ದೇಶನ ಅಂತೆ, ಕೊನೆಗೆ ಅವರನ್ನ ಸೈಡ್ಗೆ ಹಾಕಿದ್ರಂತೆ. ನೋ ವೇ. ಹಾಗಿದ್ರೆ ಗೀತು ಮೋಹನ್ ದಾಸ್ ಅಷ್ಟು ಭಾವುಕರಾಗಿ ಮಾತಾಡ್ತಿರ್ಲಿಲ್ಲ. ಇವರು ಹೇಳಿದ್ರಲ್ಲ, ಒಬ್ಬ ನಿರ್ದೇಶಕಿಯಾಗಿ ಅವ್ರ ಕೆಲಸ ಏನ್ ಮಾಡಬೇಕೋ ಅವ್ರು ಮಾಡಿದ್ದಾರೆ. ನಿರ್ದೇಶಕನ ಕನಸಿನ ಕ್ಯಾನ್ವಾಸಿಗೆ ನಾನು ಜೊತೆಯಾಗಿದ್ದೇನೆ, ಅವರ ಸೃಜನಾತ್ಮಕ ಪಯಣಕ್ಕೆ ಹೆಗಲಾಗಿದ್ದೇನೆ. ನಿರ್ದೇಶಕರು ಅವರ ಎಣಿಕೆಯಂತೆ ಕಟ್ಟಿದ್ದಾರೆ. ನಾನು ಮೊದಲಿಂದಲೂ ಯಾರು ದೊಡ್ಡ ಕನಸನ್ನ ಕಾಣ್ತಾರೋ ಅವರ ಜೊತೆಗೆ ಪಯಣಿಸಲು ಇಷ್ಟಪಡುವವನು. ಇದು ಯಶ್ ಬದುಕಿನ ವ್ಯಾಖ್ಯೆ. ಕನ್ನಡದ ಪ್ರತಿಯೊಬ್ಬ ಕಲಾವಿದರಿಗೂ ಅಥವಾ ಭಾರತೀಯ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದರಿಗೂ ಯಶ್ ಒಟ್ಟು ಬೆಳವಣಿಗೆ, ಚಿತ್ರದಿಂದ ಚಿತ್ರಕ್ಕೆ, ಚಿತ್ರದಿಂದ ಚಿತ್ರಕ್ಕೆ, ಅದನ್ನ ಸಮಗ್ರವಾಗಿ ನೋಡಿಕೊಂಡು ತಮ್ಮ ಬದುಕನ್ನ ಅವಲೋಕನ ಮಾಡಿಕೊಳ್ಳಿಕ್ಕೆ ಯಶ್ ಒಂದು ಒಳ್ಳೆಯ ಮಾದರಿ ಅಂತ ನಾನು ಭಾವಿಸ್ತೇನೆ. ಯಶ್ ನಿಮಗೆ ಒಳ್ಳೇದಾಗ್ಲಿ, ನಿಮ್ಮ ಚಿತ್ರ ಅತ್ಯದ್ಭುತವಾಗಿ ಗೆಲ್ತದೆ, ಆ ವಿಶ್ವಾಸ ಇದೆ ನನಗೆ. ಯಾಕೆಂತಂದ್ರೆ ನಿಮ್ಮ ಶ್ರಮ ಪ್ರಾಮಾಣಿಕವಾದದ್ದು. ಪ್ರಾಮಾಣಿಕವಾದ ಶ್ರಮ ಎಲ್ಲಿದೆಯೋ ಅಲ್ಲಿ ಅದರ ಯಶಸ್ಸು ಕಟ್ಟಿಟ್ಟ ಬುತ್ತಿ ದಕ್ಕಲೇಬೇಕು. ನಿಮ್ಮ ಪ್ರೀತಿ, ವಿಶ್ವಾಸ ಅದು ಇವತ್ತು ನಿಮ್ಮನ್ನ ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸಿದ್ದೇನೆ. ಇಡೀದಾಗಿ ನಿಮ್ಮ ಬಗ್ಗೆ ಯಾರಾದರೂ ಕುಚೇಷ್ಟೆ ಮಾಡ್ತಾರೆ, ಮಾತಾಡ್ತಾರೆ ಅಂತ ಆದ್ರೆ ಅದು ಅವರ ಒಳಗಿನ ಹೊಲಸಿನ ಅಭಿವ್ಯಕ್ತಿ, ಅವರ ಸಣ್ಣತನದ ಅಭಿವ್ಯಕ್ತಿ. ಆಮೇಲೆ ನಿಮ್ಮನ್ನ ನೋಡಿ ಸಹಿಸಲಾರದ ಉರಿ ಮನಸ್ಸಿನ ಕೊರಗದು. ಹಾಗಾಗಿ ಅದು ನಿಮಗೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು, ಮತ್ತೆ ನೀವೇನು ಅನ್ನೋದು ಇಡೀದಾಗಿ ನಿಮ್ಮನ್ನ ಪ್ರೀತಿಸುವ ಪ್ರತಿಯೊಬ್ಬರಿಗೂ ಗೊತ್ತು. ನಿಮಗೂ ಒಳ್ಳೇದಾಗ್ಲಿ, ನಮ್ಮ ರಾಧಿಕಾ ಪಂಡಿತ್ ಅವ್ರಿಗೆ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳು, ಸಂಸಾರ, ಕುಟುಂಬ ಎಲ್ಲವೂ ಪ್ರತಿ ಹಂತದಲ್ಲೂ ಅದು ಶ್ರೇಯಸ್ಸನ್ನೇ ಉಸಿರಾಡಲಿ. ಯಾಕೆಂತಂದ್ರೆ ನಿಮ್ಮ ಆದಿಯಿಂದ ಬೆಳವಣಿಗೆಯಿಂದ ಇವತ್ತಿನವರೆಗೂ ಇಡೀ ಹಂತದ ಪ್ರತಿ ಒಂದು ಕ್ಷಣಗಳನ್ನು ನಾನು ನೇರವಾಗಿ ನೋಡಿದ್ದೇನೆ, ಆತ್ಮಾನಂದ ಪಟ್ಟಿದ್ದೇನೆ, ಖುಷಿ ಪಟ್ಟಿದ್ದೇನೆ, ಹೆಮ್ಮೆ ಪಟ್ಟಿದ್ದೇನೆ. ನಿಮ್ಮಂಥವರು 10 ಜನ ಬಾರದೇ ಇರಬಹುದು, ಆದರೆ ಒಬ್ಬಿಬ್ಬರು ಬಂದರೂ ಸಾಕು. ಈ ನೆಲ ಪುಣ್ಯವನ್ನ ಅನುಭವಿಸ್ತದೆ, ಸೌಭಾಗ್ಯವನ್ನು ಅನುಭವಿಸ್ತದೆ, ಮತ್ತೆ ಅದು ಪಾವನ ಆಗತ್ತೆ. ನಮಸ್ತೆ.